ಹಾಯ್ ಗೈಸ್, ವೆಲ್ಕಮ್ ಟು ವಿಸ್ಡಮ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 3 ರೀತಿಯ ಒಂದು ಕಂಪ್ಯೂಟರ್ನ ಶಟ್ ಡೌನ್ ಮಾಡೋ ರೀತಿ ನಾವು ತಿಳ್ಕೊಳ್ಳೋಣ. ಅದು ಹೇಗೆ ಅಂತ ಈ ಒಂದು ಸ್ಕ್ರೀನ್ ರೀಡರ್ ಸಾಫ್ಟ್ವೇರ್ನಲ್ಲಿ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ನಾನೀಗ ಡೆಸ್ಕ್ಟಾಪ್ ಮೇಲಿದ್ದೀನಿ. ಮೊದಲನೇ ಒಂದು ವಿಡಿಯೋನ ನೋಡೋಣ. ಈಗ ಹೇಗೆ ಮಾಡೋದು ಅಂತ ವಿಂಡೋಸ್ ಆರ್ ಪ್ರೆಸ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ಈ ಒಂದು ಕಮೆಂಟ್ನ ಬರಿಬೇಕಾಗುತ್ತೆ. ಅದೇನಂತ ಅಂದರೆ /s/t ಸ್ಪೇಸ್ ಎಷ್ಟು ಸೆಕೆಂಡ್ಸ್ಗೆ ನೀವು ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ನ ಶಟ್ ಡೌನ್ ಮಾಡ್ತೀರಾ ಅಂತ ಇಲ್ಲಿ ಸೆಕೆಂಡ್ಸ್ನ ಬರಿಬೇಕಾಗುತ್ತೆ ನೀವು. ನಾನು ಫಾರ್ ಎಕ್ಸಾಂಪಲ್ 0 ಅಂತ ಬರೆದ್ರೆ ನಿಮಗೆ ಇಮಿಡಿಯೇಟ್ ಅದು ಒಂದು ನಿಮ್ಮ ಶಟ್ ಡೌನ್ ಆಗುತ್ತೆ ನಿಮ್ಮ ಲ್ಯಾಪ್ಟಾಪ್. ನಾನೇನಾರ ಇಲ್ಲಿ 60 ಅಂತ ಬರೆದ್ರೆ ಇಲ್ಲಿ ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ 60 ಸೆಕೆಂಡ್ಸ್ ಅಥವಾ 1 ನಿಮಿಷಕ್ಕೆ ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಶಟ್ ಡೌನ್ ಆಗುತ್ತೆ. ನಾನು ಇದನ್ನು ಈಗ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋಗ್ತಿಲ್ಲ, ನೀವು ಒಂದ್ಸಲಿ ಟ್ರೈ ಮಾಡಿ, ಆಟೋಮೆಟಿಕ್ ಇದು ಶಟ್ ಡೌನ್ ಆಗುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ಸ್ ನೋಡೋಣ, ಹೇಗೆ ನಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ನ ಶಟ್ ಡೌನ್ ಮಾಡ್ಬೋದು ಅಂತ. ಈಗ ನಾನು ವಿಂಡೋಸ್ +X ಪ್ರೆಸ್ ಮಾಡ್ತಾ ಇದ್ದೀನಿ. ಇನ್ಸ್ಟಾಲ್ಡ್ ಆ್ಯಪ್ಸ್ ಅಂತ ಬಂದಿದೆ. ಇಲ್ಲಿ ಡೌನ್ಲೋಡ್ ಪ್ರೆಸ್ ಮಾಡ್ತಾ ಹೋಗೋಣ. ಇಷ್ಟೆಲ್ಲ ಆಪ್ಷನ್ಸ್ ಇದೆ ಇಲ್ಲಿ. ನಾವೀಗ ಪವರ್ ಆಪ್ಷನ್ಸ್ಗೆ ಹೋಗೋಣ. ಶಟ್ ಡೌನ್ ಅಂತ ಬಂದಿದೆ. ಇಲ್ಲಿ ನೀವೇನಾರ ಪ್ರೆಸ್ ಮಾಡಿದ್ರೆ ಈ ನಿಮ್ಮ ಲ್ಯಾಪ್ಟಾಪ್ ಅದರ ಡೆಸ್ಕ್ಟಾಪ್ ಶಟ್ ಡೌನ್ ಆಗುತ್ತೆ. ಇಲ್ಲ ಅಂದರೆ ನೀವು ಏನು ಮಾಡ್ಬೋದು ಅಂದರೆ ವಿಂಡೋಸ್ ಪ್ರೆಸ್ ಮಾಡಿ ಡಬಲ್ಸಲ್ಲಿ ಯು ಪ್ರೆಸ್ ಮಾಡಿದ್ರೆ ನೀವು ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಶಟ್ ಡೌನ್ ಆಗುತ್ತೆ. ಓಕೆ, ಈಗ ಇದನ್ನು ಕ್ಲೋಸ್ ಮಾಡೋಣ. ಇನ್ನು ಇನ್ನೊಂದು ಸ್ಟೆಪ್ ನೋಡೋಣ. ಮಾಮೂಲಿ ಇದೆಲ್ಲರಿಗೂ ಗೊತ್ತೇ ಇರುತ್ತೆ, Alt F4 ಮಾಡಿ ನೀವು ನಿಮ್ಮ ಒಂದು ಶಟ್ ಡೌನ್ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಇದೇ ರೀತಿ ವಿಡಿಯೋ ಬೇಕಂದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.